ಗಗನದಿ ತೇಲುತ್ತ ಸಾಗುವ ಬಾ, ಬೆಳ್ಳಿಯ ಮೋಡವ ಏರುವ ಬಾ, ತಿರುಗು ಗರ 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 ಗರ, ಸುತ್ತು ಮರ 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 ಮರ, ಹಕ್ಕಿಗಳಾಗುವ ನಾವು ಹಾರುತ್ತ ಮರೆಯುವ ನೋವು. ಮರಿಗಳು ಬೆಳೆದರೆ ಸರ್ವ ಸ್ವತಂತ್ರವು ಪಕ್ಷಿ ಕುಲದ ರೀತಿ, ಬೆಳೆದರು ಮಕ್ಕಳು ಬಂದಿದ್ದರೆಲ್ಲರೂ ಮನು ಬರೆದ ನೀತಿ, ಮನುಜ ಸೆರೆ 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 ಬಿಡುವ ನಾವು ದರೆ 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 ದರೆ, ಹಕ್ಕಿಗಳಾಗುವ ನಾವು ಹಾರುತ್ತ ಮರೆಯುವ ನೋವು. ಹಣಾಡಂಬರ ಎಂಬುವ ಪಂಜರ ಬದುಕು ನಿತ್ಯ ನರಕ, ಘೋಷಣೆಗೋಸುಗ ಚಿಲಿಪಿಲಿ ಇಂಚರ ಅದುವೆ ಸ್ವರ್ಗಲೋಕ, ಭೂಮಿ ಕಹಿ 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 ಕಹಿ. ಗೆಳೆಯರೇ, ಈ ದೃಶ್ಯದಲ್ಲಿ ನೀವು ನೋಡುತ್ತಿರುವ ಸುಂದರ ಸರೋವರದ ಹೆಸರು ಭೂತನಾಳ ಕೆರೆ. ಭೂತನಾಳ ಕೆರೆಯು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನಲ್ಲಿ ಇದೆ. ಜಿಲ್ಲಾ ಕೇಂದ್ರ ಬಿಜಾಪುರ ಅಥವಾ ವಿಜಯಪುರ ನಗರಕ್ಕೆ ಇದು ಬರೀ 12 ಕಿಲೋಮೀಟರ್ ದೂರದಲ್ಲಿದೆ. ಭೂತನಾಳ ಹೆಸರು ದಡದ ಮೇಲೆ ಇರುವ ಭೂತನಾಳ ಊರಿನ ಕಾರಣದಿಂದ ಬಂದಿದೆ. ಭೂತನಾಳ ಎನ್ನುವ ಪದದ ಅರ್ಥ ಪೂರ್ವಿಕರು ನೆಲೆಸಿದ್ದ ಜಾಗ ಎಂದು. ನೀರಿನ ಮೂಲ ಇದ್ದ ಜಾಗದಲ್ಲಿ ಪ್ರಾಚೀನ ನಾಗರಿಕತೆಗಳು ಉಗಮ ಆಗುತ್ತಿದ್ದುದರಿಂದ ಈ ನಿಸರ್ಗ ನಿರ್ಮಿತ ಕೆರೆ ಗತಕಾಲದಿಂದಲೂ ಇದೆ ಎಂದು ಹೇಳಬಹುದು. ಬಿಸಿಲಿನ ನಗರಿ, ಬರಗಾಲದ ನಾಡು ಎಂದೆಲ್ಲ ಜನ ಕರೆಯುವ ವಿಜಯಪುರ ನಿಜಕ್ಕೂ ಹಾಗೆ ಇರಲಿಲ್ಲ. ಕೃಷ್ಣ, ಭೀಮಾ, ದೋಣಿ, ಮಲಪ್ರಭಾ, ಘಟಪ್ರಭಾ ಎನ್ನುವ 5 ಮಹಾನದಿಗಳು ಹರಿಯುವ ಬಿಜಾಪುರವನ್ನು ದಕ್ಷಿಣದ ಪಂಜಾಬ್ ಎಂದು ಕರೆಯುತ್ತಿದ್ದರು. ಪಂಜಾಬ್ ಎಂದರೆ 5 ನದಿಗಳ ನಾಡು ಎಂಬ ಅರ್ಥವನ್ನು ಕೊಡುತ್ತದೆ. ಬಾದಾಮಿ ಚಾಲುಕ್ಯರ ಕಾಲದಿಂದಲೂ ವಿಜಯಪುರದಲ್ಲಿ ನಿಸರ್ಗವೇ ಸೃಷ್ಟಿ ಮಾಡಿದ 100 ಕೆರೆಗಳು ಇದ್ದವು. ಅವುಗಳಲ್ಲಿ ಈ ಭೂತನಾಳ ಕೆರೆಯು ಒಂದು. ಆದಿಲ್ಶಾಹಿಗಳ ಕಾಲದಲ್ಲಿ ಇಡೀ ನಗರಕ್ಕೆ ನೀರುಣಿಸುತ್ತಿದ್ದ ಕೆರೆಯು ಅವರ ಆಳ್ವಿಕೆಯ ಬಳಿಕ 19ನೇ ಶತಮಾನದ ಕೊನೆಯಲ್ಲಿ ಹೂಳು ತುಂಬಿ ಮುಚ್ಚಿಕೊಂಡಿತ್ತು. ಬಿಜಾಪುರ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು. ಬ್ರಿಟಿಷರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಸಂಪರ್ಕಿಸಿ ಕೆರೆಯ ಕಾಯಕಲ್ಪಕ್ಕೆ ನೆರವು ನೀಡುವಂತೆ ಕೇಳಿಕೊಂಡರು. ಹೀಗೆ 1911ರಲ್ಲಿ ಮೈಸೂರು ಒಡೆಯರ ಆಣತಿಯ ಮೇರೆಗೆ ವಿಶ್ವೇಶ್ವರಯ್ಯನವರು ಬಿಜಾಪುರಕ್ಕೆ ಭೇಟಿ ನೀಡಿ ಅದರ ಹೂಳೆತ್ತಿ ಕೆರೆಯನ್ನು ಅಭಿವೃದ್ಧಿಪಡಿಸುವ ನೀಲ ನಕ್ಷೆಯನ್ನು ಸಿದ್ಧಪಡಿಸಿದರು. ಮಳೆಗಾಲದಲ್ಲಿ ಪೂರ್ಣ ತುಂಬಿದ ಕೆರೆಯ ಜಲಾನಯನ ಪ್ರದೇಶ 500 ಎಕರೆ ಮೀರಿ ಇರುತ್ತದೆ.
ಮತ್ತು ಬೇಸಿಗೆಯಲ್ಲಿ ಅದು 300 ಎಕರೆಯಷ್ಟು ಇರುತ್ತದೆ. ವಲಸೆ ಬಂದು ಹೋಗುವ ಹಕ್ಕಿಗಳು ಸೇರಿದಂತೆ ಸುಮಾರು 184 ಬಗೆಯ ಹಕ್ಕಿಗಳನ್ನು ಕೆರೆಯ ಪ್ರದೇಶದಲ್ಲಿ ಗುರುತಿಸಲಾಗಿದ್ದು, ಇದು ಪಕ್ಷಿ ವೀಕ್ಷಣೆಗೆ ತುಂಬ ಅನುಕೂಲವಾದ ಪ್ರದೇಶ. ಇಲ್ಲಿ ವಲಸೆ ಹಕ್ಕಿಗಳಾದ ಬಾರ್ ಹೆಡೆಡ್ ಗೂಸ್, ಬ್ಲ್ಯಾಕ್ ಸ್ಟಾಕ್, ನಾರ್ದರ್ನ್ ಶಾವ್ಲರ್, ನಾರ್ದರ್ನ್ ಪೆಂಟೈಲ್ ಸೇರಿದಂತೆ ಹಲವಾರು ಜಲಚರ ಪಕ್ಷಿಗಳು, ಬೆಳ್ಳಕ್ಕಿಗಳು, ಗ್ರೇ ಹರಾನ್, ಪಾಂಡ್ ಹೆರಾನ್, ಕಾಮ್ ಡಕ್, ಹಾಗೆ ಸ್ಥಳೀಯ ಹಕ್ಕಿಗಳಾದಂತಹ ಕಾಗೆ, ಗರುಡ, ರಾಬಿನ್ ಅಂದರೆ ಮಡಿವಾಳ ಹಕ್ಕಿ, ಗ್ರೀನ್ ಬಿ ಈಟರ್, ರಾಫಸ್ ಟ್ರೀಫಿ, ಲಾಫಿಂಗ್ ಡೌನ್, ಸ್ಪಾಟೆಡ್ ಡೌ ಸೇರಿದಂತೆ ಸುಮಾರು ಒಂದು ದಿನವೇ ನಾನು ಹೆಚ್ಚು ಕಮ್ಮಿ 100 ಹಕ್ಕಿಗಳನ್ನು ಈ ಜಾಗದಲ್ಲಿ ನೋಡಿದೆ.